ಎಸಿಸಿ ಬ್ಯಾಂಕ್ಗೆ ಎಲ್ಲವರೇ ಅಧ್ಯಕ್ಷರಾಗಿದ್ದಾರೆ. ಈಗೇನಾದ್ರೂ ಮೂಲಕ ಸಂದೇಶ ಕೊಡುವಂತ ಒಂದು ಪ್ರಯತ್ನ ಏನಾದ್ರೂ ಆಗಿದೆ ಸರ್? ಯಾಕಂತಂದ್ರೆ ನಿಮ್ಮದೇ ಪಕ್ಷದವರು ಬಹುಶಃ ಅಧ್ಯಕ್ಷರಾಗಬಹುದು ಅಂತಲೂ ಇತ್ತು ಚರ್ಚೆ ಆಗ್ತಿದೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತದೆ. ಏನಾದ್ರೆ ಜೊಲ್ಲೆ ಅವರು ಅಧ್ಯಕ್ಷ ಆಗೋದಕ್ಕೂ ಏನು ಸಂಬಂಧ ಇಲ್ಲ. ಅದು ಪಾರ್ಟಿ ಬೇಸ್ಡ್ ಅಲ್ಲ ಅಂತ ನಿಮ್ಗೆ ಹೇಳಿದಿಲ್ಲ, 10 ಸಲ ಹೇಳಿದ್ವಿ. ಪಾರ್ಟಿ ಬೇಸ್ಡ್ ಚುನಾವಣೆ ಅಲ್ಲ ಹೇಳಿದ್ವಿ. ಅಲ್ಲಿ ಯಾವುದೇ ಪಕ್ಷ ಅಂತ ಬರೋಲ್ಲ. ಯಾರು ಸಮರ್ಥರಿದ್ದಾರೆ, ಯಾರು ನಡೆಸ್ತಾರೆ, ಸೊ ಅವ್ರ ನಾಲೆಜ್ ಇದೆ, ಆ ಥರ ಎಲ್ಲ ಆಗ್ಲಿಕ್ಕಿದಾರೆ. ಅವ್ರು ಮಾಡಿದ್ವಿ ಅಷ್ಟೇ. ಅಷ್ಟಾಗಿ ಅದು ಅವ್ರನ್ನು ಮಾಡಿದ್ವಿ ಒಂದ್ಸಾರಿ, ಅವ್ನು 2 ಸಾರಿ ಮಾಡಿದ್ದೀವಿ. 2 times ಆಗಿದ್ರು. ಇವರಾಗಿದ್ದಾರೆ. ಇದಕ್ಕೂ ರಾಜಕೀಯ ಪಕ್ಷಕ್ಕೇನೋ ಸಂಬಂಧ ಇಲ್ವೇ ಇಲ್ಲ. ಸ್ಥಳೀಯ ಮಟ್ಟ ರಾಜಕಾರಣ ಅಷ್ಟೇ. ಹಿಂದೆ ನಾವು 3 ಜನ ಕಾಂಗ್ರೆಸ್ ಇದ್ದಾರು, 13 ಜನ ನಮ್ಗೆ ಸಪೋರ್ಟ್ ಮಾಡಿದಾರೆ. ಅವ್ರೆ ಲಾಸ್ಟ್ ಟೈಮ್ ನಮ್ದು ಕಾಂಗ್ರೆಸ್ನವ್ರಾಗಿದ್ರು ಅಧ್ಯಕ್ಷರು. 3 ಜನ ಇದ್ವಿ, 13 ಜನ ಸಪೋರ್ಟ್ ಮಾಡಿದ್ರು. ಅದಕ್ಕೇನು ಸಂಬಂಧ ಇಲ್ಲ. ಅವರು ಅವ್ರದೇ ಆದ ಒಂದು ಸ್ವಂತ ಬ್ಯಾಂಕ್ ಇದ್ದಾರೆ. ಅದು 4,000 ಕೋಟಿ ವ್ಯವಹಾರ ಟರ್ನ್ ಓವರ್ ಇದೆ ಅವ್ರ ವರ್ಷಕ್ಕೆ. ಸೊ ಅದಕ್ಕೆ ಅದನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಸೊ ಇದು ಮಾಡ್ಲಿ, ಇನ್ನೂ ಯಾಕಂದ್ರೆ ಎತ್ತರಕ್ಕೆ ಬೆಳಿಬೇಕು. ಎಸಿಸಿ ಬ್ಯಾಂಕ್ಗೆ ಎಲ್ಲವರೇ ಅಧ್ಯಕ್ಷರಾಗಿದ್ದಾರೆ. ಈಗೇನಾದ್ರೂ ಮೂಲಕ ಸಂದೇಶ ಕೊಡುವಂತ ಒಂದು ಪ್ರಯತ್ನ ಏನಾದ್ರೂ ಆಗಿದೆ ಸರ್? ಯಾಕಂತಂದ್ರೆ ನಿಮ್ಮದೇ ಪಕ್ಷದವರು ಬಹುಶಃ ಅಧ್ಯಕ್ಷರಾಗಬಹುದು ಅಂತಲೂ ಇತ್ತು ಚರ್ಚೆ ಆಗ್ತಿದೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತದೆ. ಏನಾದ್ರೆ ಜೊಲ್ಲೆ ಅವರು ಅಧ್ಯಕ್ಷ ಆಗೋದಕ್ಕೂ ಏನು ಸಂಬಂಧ ಇಲ್ಲ. ಅದು ಪಾರ್ಟಿ ಬೇಸ್ಡ್ ಅಲ್ಲ ಅಂತ ನಿಮ್ಗೆ ಹೇಳಿದಿಲ್ಲ, 10 ಸಲ ಹೇಳಿದ್ವಿ. ಪಾರ್ಟಿ ಬೇಸ್ಡ್ ಚುನಾವಣೆ ಅಲ್ಲ ಹೇಳಿದ್ವಿ. ಅಲ್ಲಿ ಯಾವುದೇ ಪಕ್ಷ ಅಂತ ಬರೋಲ್ಲ. ಯಾರು ಸಮರ್ಥರಿದ್ದಾರೆ, ಯಾರು ನಡೆಸ್ತಾರೆ, ಸೊ ಅವ್ರ ನಾಲೆಜ್ ಇದೆ, ಆ ಥರ ಎಲ್ಲ ಆಗ್ಲಿಕ್ಕಿದಾರೆ. ಅವ್ರು ಮಾಡಿದ್ವಿ ಅಷ್ಟೇ. ಅಷ್ಟಾಗಿ ಅದು ಅವ್ರನ್ನು ಮಾಡಿದ್ವಿ ಒಂದ್ಸಾರಿ, ಅವ್ನು 2 ಸಾರಿ ಮಾಡಿದ್ದೀವಿ. 2 times ಆಗಿದ್ರು. ಇವರಾಗಿದ್ದಾರೆ. ಇದಕ್ಕೂ ರಾಜಕೀಯ ಪಕ್ಷಕ್ಕೇನೋ ಸಂಬಂಧ ಇಲ್ವೇ ಇಲ್ಲ. ಸ್ಥಳೀಯ ಮಟ್ಟ ರಾಜಕಾರಣ ಅಷ್ಟೇ. ಹಿಂದೆ ನಾವು 3 ಜನ ಕಾಂಗ್ರೆಸ್ ಇದ್ದಾರು, 13 ಜನ ನಮ್ಗೆ ಸಪೋರ್ಟ್ ಮಾಡಿದಾರೆ. ಅವ್ರೆ ಲಾಸ್ಟ್ ಟೈಮ್ ನಮ್ದು ಕಾಂಗ್ರೆಸ್ನವ್ರಾಗಿದ್ರು ಅಧ್ಯಕ್ಷರು. 3 ಜನ ಇದ್ವಿ, 13 ಜನ ಸಪೋರ್ಟ್ ಮಾಡಿದ್ರು. ಅದಕ್ಕೇನು ಸಂಬಂಧ ಇಲ್ಲ. ಅವರು ಅವ್ರದೇ ಆದ ಒಂದು ಸ್ವಂತ ಬ್ಯಾಂಕ್ ಇದ್ದಾರೆ. ಅದು 4,000 ಕೋಟಿ ವ್ಯವಹಾರ ಟರ್ನ್ ಓವರ್ ಇದೆ ಅವ್ರ ವರ್ಷಕ್ಕೆ. ಸೊ ಅದಕ್ಕೆ ಅದನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಸೊ ಇದು ಮಾಡ್ಲಿ, ಇನ್ನೂ ಯಾಕಂದ್ರೆ ಎತ್ತರಕ್ಕೆ ಬೆಳಿಬೇಕು.